ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ನಾನು ಟ್ರೆಡಿಷನಲ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ನೀವು ಎಷ್ಟೇ ಲೇಟಾಗಿ ಎದ್ದರೂ 5 ನಿಮಿಷದಲ್ಲಿ ಹೊಟ್ಟೆ ತುಂಬುವಂಥ ರುಚಿಯಾಗಿರುವಂಥ ಈ ತಿಂಡಿಯನ್ನು ಯಾವ ರೀತಿ ಮಾಡಬೇಕು ಅಂತ, ಅದರ ಜೊತೆಗೆ ಚಟ್ನಿ ರೆಸಿಪಿಯನ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿಯನ್ನು ವಿಜಯಪುರ ಮರ್ತೇ ಹೋಗಿರ್ಬೋದು ಬಂಧುಗಳೇ. ಇದು ನಮ್ಮ ಮನೆಯಲ್ಲಿ ತುಂಬಾ ಮಾಡ್ತಿದ್ವಿ, ಇತ್ತೀಚೆಗೆ ಕಮ್ಮಿ ಆಗಿದೆ. ಇವತ್ತು ನಮ್ಮ ಮನೆಯಲ್ಲಿ ಗುರ್ತಿಸಿದ್ರು. ತುಂಬ ದಿನ ಆಯಿತು ಈ ತಿಂಡಿ ಮಾಡೇ ಇಲ್ಲಲ್ಲ ಮಾಡುವಂಥ, ಅದನ್ನೇ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿಯನ್ನು ಮಾಡಲಿಕ್ಕೆ 1 ಗ್ಲಾಸ್ ಸೋನಾ ಮಸೂರಿ ಅಕ್ಕಿಯನ್ನು ನಾನು ತೊಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ಇಲ್ಲ ನೀವು ಯಾವ ಅಕ್ಕಿ ಊಟ ಮಾಡ್ತೀರಿ ನಿಮ್ಮ ಮನೆಯಲ್ಲಿ ಅದು ಆಗ್ಬೋದು ಬಂಧುಗಳೇ. ಇದನ್ನು ನೀಟಾಗಿ ನೀರು ಹಾಕಿ ನಾವು ತೊಳ್ಕೊಂಡು ಬರಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ತುಂಬಾ ಸರಳ. ಒಂದ್ಸಾರಿ ಪ್ರಯತ್ನಿಸಿ. ಈಗ ಅಕ್ಕಿಯನ್ನು ತೊಳ್ಕೊಂಡು ಬಂದಾಯಿತು. ಈ ಕಡೆಗೆ ಗ್ಯಾಸನ್ನು ಹಚ್ಚಿಬಿಟ್ಟು ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ. ಆ ಪಾತ್ರೆಯಲ್ಲಿ ನಾವು ತೊಳೆದಿರುವಂಥ ಅಕ್ಕಿಯನ್ನು ಹಾಕೊಂಡು ಇದನ್ನು ನಾವು ನೀಟಾಗಿ ಹುರ್ಕೋಬೇಕಾಗತ್ತೆ. ಅಕ್ಕಿ ನಾವು ತೊಳೆದಿರುವ ಅಕ್ಕಿ ಆಗಿರೋದ್ರಿಂದ ಅಕ್ಕಿಯಲ್ಲಿ ತೇವಾಂಶ ತುಂಬಾ ಇರುತ್ತೆ. ನಮ್ಮ ಅಕ್ಕಿಯಲ್ಲಿ ತೇವಾಂಶ ಹೋಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಇದು ನೋಡ್ರಿ, ರಾಯಲಸೀಮಾ ಫೇಮಸ್, ನಮ್ಮ ಅತ್ತಿ ಮನೆಯ ಫೇಮಸ್ ಡಿಶ್ ಬಂಧುಗಳೇ ಇದು. ಇದನ್ನ ಅದರಲ್ಲೂ ನಮ್ಮ ಪ್ರಿಯಕರನಿಗಂದ್ರೆ ತುಂಬಾನೇ ಇಷ್ಟ. ಇದು 3 ಹೊತ್ತು ಕೊಟ್ಟರು ತಿಂತಾರೆ. 3 ಹೊತ್ತು ತಿನ್ಲಿಕ್ಕೆ ನಮ್ಮ ಮನೆಯಲ್ಲಿ ಉಳಿಯೋದೇ ಇಲ್ಲ. ಎಷ್ಟು ಮಾಡಿದ್ರು ಉಳಿಯೋದಿಲ್ಲ ಬಂಧುಗಳೇ, ಯಾಕಂದ್ರೆ ತುಂಬಾ ಜನ ಇರೋದು, ಹಾಗಾಗಿ ಉಳಿಯೋದೇ ಇಲ್ಲ. ಈಗ ನೋಡ್ರಿ, ನಮ್ದು ಅಕ್ಕಿ ಎಲ್ಲ ತೇವಾಂಶ ಹೋಯ್ತು, ನೀಟಾಗಿ ಫ್ರೈ ಆಯ್ತು. ಗ್ಯಾಸನ್ನು ಆಫ್ ಮಾಡಿಕೊಂಡೆ. ಗ್ಯಾಸನ್ನು ಆಫ್ ಮಾಡಿಕೊಂಡು ಮತ್ತೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ. ಅದರಲ್ಲಿ 1-2 ಸ್ಪೂನ್ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ದೊಡ್ಡ ಚಮಚ ಇದೆ. ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಹಾಕೋಬೇಕು ಬಂಧುಗಳೇ ಈ ತಿಂಡಿಗೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡೆ. ಒಂದಿಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಹಾಗೆ 1 ಇಂಚ್ ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು 1 ಕಡ್ಡಿಯಷ್ಟು ಕರಿಬೇವು. ಈಗ ನೀಟಾಗಿ ಇದನ್ನು ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗಬೇಡಿ. ನಮ್ಮ ಯಾವುದೇ ಸಾಮಗ್ರಿ ಕೂಡ ಸೀದು ಹೋಗಬಾರ್ದು, ಸೀದೋದ್ರೆ ಚೆನ್ನಾಗಿರಲ್ಲ. ಇವಾಗ ಫ್ರೈ ಆದ ನಂತರ ಇದರಲ್ಲಿ 2 ಮೆಣಸಿನ್ಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದು, ಹಾಗೆ 1 ಕ್ಯಾರೆಟನ್ನು ಕಟ್ ಮಾಡಿಟ್ಕೊಂಡಿರೋದು ಹಾಕ್ಕೊಂಡು, ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಮೆತ್ತಗಾಗಬೇಕು. ಕ್ಯಾರೆಟ್ ಅಂದರೆ ಸ್ವಲ್ಪ ಗಟ್ಟಿಗಿರುತ್ತಲ್ವ, ಹಾಗಾಗಿ ಒಂದು ಅರ್ಧ ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡು ನಂತರ 2 ಮುಷ್ಟಿಯಷ್ಟು ಬಟಾಣಿಯನ್ನು ನೆನೆ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಬಂಧುಗಳೇ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಮ್ಮ ಬಟಾಣಿದು, ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನೋಡ್ರಿ, ನಮ್ಮ ಬಟಾಣಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಅದರಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿನಿ ಬಂಧುಗಳೇ, ನೀವು ಹೇಗಾದರೂ ಕಟ್ ಮಾಡ್ಕೋಬಹುದು. ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಬಂಧುಗಳೇ, ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ನಮ್ಮ ಈರುಳ್ಳಿಯ ಹಸಿ ವಾಸನೆ ಹೋದರೆ ಸಾಕು. ಒಂದು 10 ಸೆಕೆಂಡ್ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾವು ಒಂದು 10 ಸೆಕೆಂಡ್ ನಾವು ಫ್ರೈ ಮಾಡ್ಕೊಂಡ ನಂತರ ಇದರಲ್ಲಿ ನಾವು ಹುರಿದೊಂಡಿರುವಂಥ ಅಕ್ಕಿ ಇದೆ ಅಲ್ವಾ, ಹುರಿದಿಟ್ಟಿದ್ವಲ್ವ ಅಕ್ಕಿ, ಅದನ್ನು ಹಾಕಿಬಿಟ್ಟು ಈ ಅಕ್ಕಿ ಹಾಕಿದ ಮೇಲೆ ನೀಟಾಗಿ ನಾವು 1 ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕು ಬಂಧುಗಳೇ. ಹೀಗೆ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬ್ರೇಕ್ಫಾಸ್ಟ್ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ಒಂದು ಸಾರಿ ಮಾಡಿದರೆ ನೋಡಿ, ಪದೇ ಪದೇ ಮಾಡ್ತೀರಾ ನೀವು, ಒಂದು ಸಾರಿ ಟ್ರೈ ಮಾಡಿ. ಈಗ ನೋಡ್ರಿ, 1 ನಿಮಿಷವರೆಗೆ ನಾನು ಅಕ್ಕಿಯನ್ನು ಫ್ರೈ ಮಾಡಿಕೊಂಡೆ. ನಂತರ ಆಲ್ರೆಡಿ ನಾನು ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ, ಅದು ಕೊತ ಅಂತ ಕುದೀತಾ ಇದೆ. 1 ಗ್ಲಾಸ್ ಅಕ್ಕಿ ಇತ್ತು ಅಂದರೆ 3 ಗ್ಲಾಸ್ ನೀರನ್ನು ಹಾಕೋಬೇಕು ಬಂಧುಗಳೇ. ಆ ಕುದೀತಿರುವ ನೀರನ್ನು ಇದರಲ್ಲಿ ಹಾಕಿ ರುಚಿಗನುಸಾರ ಉಪ್ಪು, ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ 1.5 ಸ್ಪೂನು. ನೀವೇನಾದರೂ ಪುಡಿ ಉಪ್ಪು ಹಾಕ್ಕೊಂಡ್ರೆ 1 ಸ್ಪೂನ್ ಸಾಕಾಗುತ್ತೆ ಈ ಕ್ವಾಂಟಿಟಿಗೆ. ನಿಮ್ಮ ಕ್ವಾಂಟಿಟಿಯನ್ನು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಳಿ ಬಂಧುಗಳೇ. ಈಗ ನೋಡ್ರಿ, ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು, ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಫ್ಲೇಮನ್ನು ಲೋನಲ್ಲಿಟ್ಟು, ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗನೆ ಆಗುತ್ತೆ ಬಂಧುಗಳೇ. ಅಷ್ಟರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಈ ಚಟ್ನಿ ರೆಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡೆ. ಅದರಲ್ಲಿ 4 ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ, 1-2 ಸ್ಪೂನಷ್ಟು ಕಡಲೆ ಬೀಜ, 1-2 ಹಿಡಿಯಷ್ಟು ಹುರಿಗಡಲೆ, 1 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗನುಸಾರ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಬಂಧುಗಳೇ. ಇದ್ರ ಜೊತೆಗೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಬಂಧುಗಳೇ. ಇದನ್ನು ನಮ್ಮ ಮನೆಯಲ್ಲಿ 5-5 kg 6-6 kg ಈ ಬ್ರೇಕ್ಫಾಸ್ಟನ್ನು ಮಾಡ್ತೀವಿ ಬಂಧುಗಳೇ. ಒಂದು 2 kg ಅಷ್ಟು ಚಟ್ನಿ ಮಾಡ್ತೀವಿ.
ಅಷ್ಟೊಂದು ತೋರಿಸೋದು ತುಂಬಾ ಲೆಂತಿ ಆಗುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸ್ತೀನಿ ಬಂಧುಗಳೇ ನಿಮಗೆ. ಇವಾಗ ನೋಡ್ರಿ ಚಟ್ನಿ ನಮ್ಮದು ರೆಡಿ ಆಯಿತು. ಅದರಲ್ಲಿ ಮಿಕ್ಸಿ ಜಾರ್ನಲ್ಲಿ ಹತ್ತಿರುತ್ತಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇದ್ರ ಜೊತೆಗೆ ಇದು ಸಖತ್ ಕಾಂಬಿನೇಷನ್ ಬಂಧುಗಳೇ. ಇವಾಗ ಮಿಕ್ಸ್ ಆಯಿತು, ಎಲ್ಲ ರೆಡಿ ಆಯಿತು ನಮ್ಮ ಚಟ್ನಿ ಕೂಡ. ನಿಮ್ಮ ಚಟ್ನಿ ಕ್ವಾಂಟಿಟಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ. ನಾವು ಮಾಡ್ತಿರೋದು ಹೀಗೇನೆ. ಹಾಗೆ ನಾವು ಒಗ್ಗರಣೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಆ ಒಗ್ಗರಣೆಯನ್ನು ಹಾಕ್ಕೊಂಡೆ. ನೋಡ್ರಿ ನಮ್ಮ ಚಟ್ನಿ ರೆಡಿ ಆಗೋದ್ರೊಳಗಾಗಿ ನಮ್ಮ ರೈಸ್ ರೆಡಿ ಆಯ್ತಿಲ್ಲೇ. ತುಂಬ ಬೇಗನೆ ಅಂದರೆ ತುಂಬ ಬೇಗನೆ ಆಗುತ್ತೆ ಬಂಧುಗಳೇ. ನೀವು ಲೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೀದ್ ಹೋಗುತ್ತೆ. ತುಂಬ ಪರ್ಫೆಕ್ಟ್ ಆಗಿರುತ್ತೆ ಬಂಧುಗಳೇ. ಇವಾಗಿದು ಇದರಲ್ಲಿ ಒಂದು ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡೆ. ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ಪಿನಷ್ಟು ಕೊಬ್ಬರಿ. ನೀವು ಕೊಬ್ಬರಿ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಚೆನ್ನಾಗಿರುತ್ತೆ. ಇದು ಫ್ರೆಶ್ ಆಗಿರುವಂಥ ಕೊಬ್ಬರಿ. ಹಾಗೆ ಒಂದಿಷ್ಟು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಹಾಹಾ ಘಮ್ ಘಮ್ ಅಂತ ಇದೆ ಬಂಧುಗಳೇ. ನಮ್ಮ ಬ್ರೇಕ್ಫಾಸ್ಟು ಸೂಪರ್ ಆಗಿರುತ್ತೆ. ಈಗ ನೋಡ್ರಿ ನಾವು ತುಪ್ಪ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ವಿ. ನಮ್ಮ ಸೂಪರ್ ಆಗಿರುವಂಥ ನಮ್ಮ ಬೆಳಗಿನ ತಿಂಡಿ 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಬಂಧುಗಳೇ. ನೋಡಿದ್ರಲ್ವಾ, ಸೂಪರ್ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನೋಡ್ರಿ ನಾವು ಸರ್ವ್ ಮಾಡ್ತಾ ಇದ್ದೀವಿ. ಒಂದು ಸಾರಿ ಮಾಡಿದರೆ ನೀವು ಪದೇ ಪದೇ ಮಾಡ್ತೀರಾ. ಇದಕ್ಕೆ ನೋಡ್ರಿ ಅದೇ ಚಟ್ನಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ. ನಿಮ್ಮ ಮನೆಯಲ್ಲಿ ಅಗಸಿ ಚಟ್ನಿ, ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಮತ್ತು ಗಟ್ಟಿ ಮೊಸರು ಯಾವುದರಿಂದ ಆದರೂ ಇದನ್ನು ಸರ್ವ್ ಮಾಡ್ಕೋಬಹುದು. ಎಲ್ಲದಕ್ಕೂ ಸೆಟ್ ಆಗುತ್ತೆ ಬಂಧುಗಳೇ ಇದು. ಇದ್ರ ಜೊತೆಗೆ ಹಪ್ಪಳ, ಸೊಂಡಿಗೆ ಸಖತ್ತಾಗಿರುತ್ತೆ ಬಂಧುಗಳೇ. ಇದ್ರ ಜೊತೆಗೆ ನಮ್ಮ ಮಿರ್ಚಿ ಬಜ್ಜಿ, ಬೋಂಡಾ, ಪಕೋಡ ಇದ್ರಂತೂ ಮೃಷ್ಟಾನ್ನ ಭೋಜನ ಬಂಧುಗಳೇ. ಇದಕ್ಕೆ ನೋಡ್ರಿ ಗಟ್ಟಿ ಮೊಸರು, ಕೆನೆ ಮೊಸರು. ಕೊನೆಯದಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೆನೆ ಮೊಸರನ್ನು ಹಾಕ್ಕೊಂಡು ತಿಂತಾರೆ ಬಂಧುಗಳೇ. ಒಬ್ಬೊಬ್ಬರು 4 ಪ್ಲೇಟ್ ತಿಂತಾರೆ ಬಂಧುಗಳು, ಅಷ್ಟು ರುಚಿಯಾಗಿರುತ್ತೆ. ಈಗ ನೋಡ್ರಿ ನಾನು ತಿಂದು ತೋರಿಸ್ತೀನಿ ನಿಮಗೆ. ಇವಾಗ ಮೊದಲಿಗೆ ನಾನು ಚಟ್ನಿಯನ್ನು ಹಾಕೋತಾ ಇದ್ದೀನಿ. ಈ ಚಟ್ನಿ ಜೊತೆಗೆ ಸಖತ್ತಾಗಿರುತ್ತೆ ಬಂಧುಗಳೇ. ಕಾಂಬಿನೇಷನು ಎಲ್ಲದಕ್ಕೂ ಸೆಟ್ ಆಗುತ್ತೆ ಇದು. ಏನೂ ಬೇಡ ಅಂದರೆ ಹಾಗೆ ಕೂಡ ನೀವು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ಬೋದು. ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಬಿಡಿ, ಆಗುತ್ತೆ. ನಾವು 2 ಮೆಣಸಿನ್ಕಾಯಿ ಹಾಕಿದ್ವಲ್ವ, ಹಾಗಾಗಿ ನೀವು ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಸೂಪರ್ ಆಗಿದೆ ಬಂಧುಗಳೇ. ಇವಾಗ ನೋಡ್ರಿ ನಾವು ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಪುಟಾಣಿ ಚಟ್ನಿ ಜೊತೆ ಕೂಡ ಎಕ್ಸಲೆಂಟ್ ಆಗಿರುತ್ತೆ. ಇದು ನನ್ನ ಪ್ರಿಯಕರನ ಫೇವ್ರೇಟ್ ಡಿಶ್ ಬಂಧುಗಳೇ. ಅದನ್ನು ನಾನು ಶೇರ್ ಮಾಡಿದ್ದೀನಿ. ನೀವು ಕೂಡ ನೋಡಿಬಿಟ್ಟು ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು, ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಈ ಹಪ್ಪಳ, ಸೊಂಡಿಗೆ ಜೊತೆಗೆ ಆಹಾಹಾ ಸಖತ್ತಾಗಿದೆ ಬಂಧುಗಳೇ. ಇದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಹೋಳಿಗೆ ಇಟ್ಟರೆ ನಾ ಹೋಳಿಗೆ ಆಮೇಲೆ ತಿಂತೀನಿ, ಇದನ್ನು ಮೊದಲು ತಿಂತೀನಿ ಅಂತಾರೆ ಬಂಧುಗಳೇ. ಅಷ್ಟು ಇಷ್ಟ ಅವರಿಗೆ. ಅಷ್ಟು ಇಷ್ಟ ಅಂದ್ಕೊಂಡು ಎಷ್ಟೇ ಜಾಸ್ತಿ ಮಾಡಿದ್ರು ಕೂಡ 3 ಹೊತ್ತಂತೂ ಅವ್ರಿಗೆ ಉಳಿಯೋದೇ ಇಲ್ಲ. ನಮ್ಮ ಅತ್ತೆ ಅವರಿಗೋಸ್ಕರ ಅಂದ್ಕೊಂಡು ಸ್ವಲ್ಪ ಎತ್ತಿಟ್ಟು ಮಧ್ಯಾಹ್ನ ಕೊಡ್ತಾರೆ ಬಂಧುಗಳೇ. ಇವರು ಕೊನೆ ಮಗ, ಲಾಸ್ಟ್ ಮಗ ಅಂದರೆ ಎಲ್ಲ ತಾಯಿಯಂದಿರಿಗೂ ಸ್ವಲ್ಪ ಜಾಸ್ತಿನೇ ಪ್ರೀತಿ. ಹಾಗೆ ನಮ್ಮತ್ತೆ ಕೂಡ ಇವ್ರ ಮೇಲೆ ತುಂಬಾ ಪ್ರೀತಿ. ಹಾಗಾಗಿ ನೋಡಿದ್ರಲ್ವಾ ಬಂಧುಗಳೇ, ಯಾವ ರೀತಿಯಾಗಿ ಮಾಡಬೇಕು ಅಂತ ಅರ್ಥ ಆಯ್ತಲ್ವಾ. ಒಂದ್ಸಲಿ ಟ್ರೈ ಮಾಡಿ ಬಂಧುಗಳೇ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಹೊಸದಾಗಿ ನನ್ನ ಚಾನಲ್ಗೆ ಇವತ್ತು ವಿಸಿಟ್ ಕೊಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.